ಹೋಗಲ್ಲ, ಹೆಂಗಿರುತ್ತೆ ಹಂಗೆ ಬಿಟ್ಬಿಡ್ತೀವಿ. ಇದು ರೂಟ್ಸ್ ಕೂಡ ಬೇರೆ ಗಿಡದಂಗೆ ಡ್ಯಾಮೇಜ್ ಮಾಡಲ್ಲ ಗಿಡಕ್ಕೆ. ಹಾಗಾಗಿ ಏನ್ ಮಾಡ್ತೀವಿ, ಫ್ರೂಟಿಂಗ್ ಸೀಸನ್ ಅಲ್ಲಿ ನಮ್ಗೆ ಓಡಾಡಕ್ ಅನುಕೂಲ ಆಗಂಗೆ ಎಲ್ಲ ಆಗೋ ತರ ಮಾಡ್ತೀವಿ. ಈ ಚಳಿಗಾಲದಲ್ಲಿ ರೂಟ್ಸ್ ಇದು ಫ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳೆ ತೆಗಿಯಲ್ಲ, ಸ್ವೆಟರ್ ತರ ಲ್ಯಾಂಡ್ಗೆ ಒದಿಕೆ ತರ ಇರ್ಲಿ ಅನ್ಬಿಟ್ಟು. ಇದೆಲ್ಲ ಹೂವನೇ ಇದ್ರ ಮೇಲೆ ಏನು ಔಷಧಿ ಏನೋ ಹಾಕಿದಿರಲ್ಲ, ಇದು ಸುಣ್ಣ ಗುರುಗಡೆ. ಅದೇ ನಾನು ಹೇಳಿದ್ನಲ್ಲ, ಜಾಸ್ತಿ ಎಕ್ಸ್ಟ್ರೀಮ್ ಹೀಟ್ ಆದಾಗ ನಿಮ್ಗೇನಾಗುತ್ತೆ, ಎಕ್ಸ್ಟ್ರೀಮ್ ಹೀಟ್ ಆದಾಗ ಇದೆಲ್ಲ ಎಲ್ಲೋ ಕನ್ವರ್ಟ್ ಆಗುತ್ತೆ. ಹಂಗಾಗಿ ಈ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಾರಲ್ಲ, ಆ ತರ ಸುಣ್ಣದ ನೀರು ನ್ಯಾಚುರಲ್. ಈಗ ಎಲೆ ಅಡಿಕೆ ಸುಣ್ಣ ಇದೇನ್ ಕೆಮಿಕಲ್ ಅಲ್ಲ, ಕೆಮಿಕಲ್ ಬಳಸೋ ಅವಶ್ಯಕತೆ ಇಲ್ಲ ಇದಕ್ಕೆ. ಈ ಸುಣ್ಣ ಹೊಡೆದಾಗ ಏನಾಗುತ್ತೆ, ಒಂದು ಮಾಯಿಶ್ಚರ್ ಮೇಂಟೈನ್ ಆಗುತ್ತೆ. ವೈರ್ ಅದು ಪಾಲಿಸ್ಟರ್ ವೈರ್, ಇದು ಅದೇ ರೀತಿ ತಂತಿ ಗಿಂತಿ ಏನೋ ಬರಲ್ಲ. ಸೊ ಇದು ಬಂದು ನಿಮ್ಗೆ ಕಂಪ್ಲೀಟ್ಲಿ 15 ವರ್ಷ ವ್ಯಾರಂಟಿ ಇರುತ್ತೆ, ಕಟ್ ಆಗಲ್ಲ. ಬಿಸಿಲು ನಮ್ಮ ಹತ್ರ ಸಿಗುತ್ತೆ ಇದು, ಇಲ್ಲಿ ಲೋಕಲ್ ಎಲ್ಲೂ ಸಿಗಲ್ಲ ಇದು. ಇದ್ರೇನು ಅಂದ್ರೆ ಬಿಸಿಲುಗೆ ಏನು ಆಗಲ್ಲ, ನೀವು ಬಿಸಿಲಲ್ಲಿ ಬಳಸಿದ್ರು 15 ವರ್ಷ ಬರುತ್ತೆ. ಸೊ ರೆಸಿನ್ ಮೆಟೀರಿಯಲ್, ಮತ್ತೇನು ಅಂದ್ರೆ ಇದು ಎಲಾಂಗೇಶನ್ ಪ್ರಾಪರ್ಟಿ ಇದೆ, ಕಟ್ ಆಗಲ್ಲ. ಆಮೇಲೆ UV ಲೈಟ್ ಆಗಿರ್ಬೋದು, ಅದೇ ಸೂರ್ಯನ ಬಿಸಿಲಿಗೆ ಈಗ ಪ್ಲಾಸ್ಟಿಕ್ ಎಲ್ಲ ಹೊಡೆದೋಯ್ತಲ್ಲ, ಆ ತರ ಹೊಡೆಯಲ್ಲ. ಮತ್ತೆ ಒಳಗಡೆ ಯಾವ್ದೇ ಕಾರಣಕ್ಕೂ ತಂತಿ ಇಲ್ಲ, ಕೋಟೆಡ್ ಅಲ್ಲ, ಇದು ಪೂರ್ತಿ ಅದೇ ರೆಸಿನ್ ಮೆಟೀರಿಯಲ್ ಇದು. ಇಷ್ಟೆಲ್ಲ ವೇಟ್ ಅದೇ ತಡ್ಕೊಂಡು ನಿಂತಿರೋದು. ಮೆಕ್ಸಿಕನ್ ರೆಡ್ ಅಂತ ಇದೆ, ಅಮೆರಿಕನ್ ಬ್ಯೂಟಿ ಅಂತ ಇದೆ, ರೆಡ್ ವೆಲ್ವೆಟ್ ಅಂತ ಇದೆ, ಸೈನಾ ಅಂತ ಇದೆ, ಸುಮಾರು ವೆರೈಟೀಸ್ ಇದೆ. ವಿಯೆಟ್ನಾಂ ರೆಡ್, ಸುಮಾರು ವೆರೈಟೀಸ್ ಇದೆ ಇದರಲ್ಲಿ. ಈಗ ಪ್ರೆಸೆಂಟ್ ಒಳ್ಳೆ ಇದನ್ನ ಮಾಡಿದ್ರೆ ಏನ್ ಮಾಡೋದು ಬೆಸ್ಟ್? ಕಮರ್ಷಿಯಲ್ ಮಾಡೋದಾದ್ರೆ ಸೈನಾ ಅಂತಿದೆ. ಅಲ್ಲ, ಬಟ್ ಡ್ರ್ಯಾಗನ್ ಬಿಟ್ಬಿಡಿ, ಆದಾಯಕ್ಕೋಸ್ಕರ ಮಾಡೋಂಥದ್ದು ಏನಾದ್ರು ಕೃಷಿ ಏನ್ ಮಾಡೋದು? ಗುರುಗಳ ಆದಾಯಕ್ಕೋಸ್ಕರ ಮಾಡ್ತೀನಿ ಅಂದ್ರೆ ಸಡನ್ ಕೃಷಿ ಬಂದು ಪೆಪ್ಪರ್, ಅದು ಕಮರ್ಷಿಯಲ್ ಕೃಷಿ. ಮತ್ತೆ ಬೇಗ ಸ್ಟಾರ್ಟ್ ಮಾಡೋದು, ವಿತಿನ್ 6 ಮಂತ್ ಎಲ್ಲ ಸ್ಟಾರ್ಟ್ ಮಾಡೋದು. ಅಂದ್ರೆ ಖಾಲಿ ಲ್ಯಾಂಡ್ ಇದ್ರೆ, ಈಗ ಮರ ಬಂದಿದೆ ಅಂತ ಇದೇ ಗುರುಗಳೇ ನಾನು ಹೇಳಿದ್ನಲ್ಲ ನಿಮ್ಗೆ. ಎಲೆ ಯಾವ ತರ ಅಂದ್ರೆ ಇದು ಸ್ಟ್ರೈಟ್ ಆಗಿ ಬೆಳೀತದೆ, ಇದೇ ಪೆಪ್ಪರ್ ಹಬ್ಸಕ್ಕೆ ಮರ ಇರೋದು. ಇದೆಲ್ಲ ಹಿಂಗೆ ಅಂದ್ರೆ ನೋಡಿ, ಇದು ಅದಾಗದೆ ಉದುರ್ತಾ ಹೋಗುತ್ತೆ ನೋಡಿ. ಈಗ ಆಲ್ರೆಡಿ ರಫ್ ಇದೆ ಕಾಂಡ, ಸೊ ನಿಮ್ಗೆ ಈಸಿ ಆಗಿದ್ದು ಪೆಪ್ಪರ್ ಕ್ಲೈಂಬ್ ಆಗುತ್ತೆ. ಅಡಿಕೆ ಮರದ ತರ ಇದು ಸ್ಟ್ರೈಟ್ ಆಗಿ ಹೋಗುತ್ತೆ, ಸೈಡ್ ಬ್ರಾಂಚ್ ಬರಲ್ಲ. ಈಗ ಸಿಲ್ವರ್ ಎಲ್ಲ ಹೆಂಗೆ ಅಂದ್ರೆ ಅಡ್ಡ ಕೊಂಬೆಗಳು ಬರುತ್ತೆ. ಇದು ಈಗ ನಾವು ಅದೇ ಹೇಳಿದ್ನಲ್ಲ, ಸಿಮೆಂಟ್ ಕಂಬ ಎಲ್ಲ ಹಾಕಿ ಪೆಪ್ಪರ್ ಬೆಳೆಯೋ ಬದಲು ಈಗ ನಾವ್ ಇದು ಒಂದು 5 ಎಕರೆಗೆ ಅದನ್ನೇ ಮಾಡ್ತಾ ಇದೀವಿ ಇಲ್ಲಿ ಬಿಂಡಳ್ಳಿ ಹತ್ರ ಗುರುಗಳು. ಅಲ್ಲಿ ಪಯ್ಯಾಣಿ ಇದನ್ನೇ ಹಾಕ್ಬಿಟ್ಟು ಒಂದು 4-5 ಮಂತ್ ಒಳಗಳೆಲ್ಲ ಪೆಪ್ಪರ್ ಹಾಕ್ಬೋದು. ಇದಕ್ಕೆ ಈಸಿಯಾಗಿ ಸ್ಟಿಕ್ ಆಗುತ್ತೆ, ಮತ್ತೆ ಬಿಡಲ್ಲ. ಆಮೇಲೆ ಮರ ಕಟ್ ಮಾಡಿದ್ರು ಆಮೇಲೆ ತಿಂಗಳಿಗೆ ಎಷ್ಟು ಹತ್ರ ಬೆಳೀತದೆ ಇದೆಲ್ಲ ಈ ಹೈಟ್ ಬಂದ್ಬಿಡುತ್ತೆ. ಅಲ್ಲ ಈಸಿಯಾಗಿ ನೀವು ಕೆಳಗಡೆಯಿಂದ ಪೆಪ್ಪರ್ ಹಾಕ್ಬೋದು. ಖಾಲಿ ಲ್ಯಾಂಡ್ ಇದ್ರೆ ಬೆಸ್ಟ್ ಆಪ್ಷನ್ ಇದು, ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ. ಒಂದು ಬುಡಕ್ಕೆ ಗುರುಗಡೆ 2, ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು, 2 ಬಳ್ಳಿ ಹಾಕ್ತಿವಿ. ಸೊ ಇದು ಈ ತರ ಇದೆ. ಈಗ ನಮ್ಗೆ ಇದು ಗಿಡ ಮಡಗಿದೀವಿ ಅಲ್ಲೆಲ್ಲ. ಈಗ ಆಲ್ರೆಡಿ ಎಲ್ಲ ನೀರಾವರಿ ವ್ಯವಸ್ಥೆ ಎಲ್ಲ ಮಾಡ್ತಾ ಇದಾರೆ, ಡ್ರಿಪ್ ಇರಿಗೇಷನ್. ಇದಾದ್ಮೇಲೆ ಮುಂದಿನ ವಾರ ನಾಟಿ ಮಾಡಿಸ್ತಿದ್ದೇನೆ. ಇದು ಈಗೆಲ್ಲ ಪೂಜೆಗೆಲ್ಲ ಧೂಪ ಬಳಸ್ತಾರಲ್ಲ, ಏನ್ ಜಾಲಾರ ಗಿಡನೋ ಏನಿದು? ಇಲ್ಲ, ಇದ್ರ ಹೆಸರು ಧೂಪ. ಇದ್ರ ರೆಸಿನ್ ಅಂತ ಬರುತ್ತೆ, ಅಂದ್ರೆ ಧೂಪದು ಬರುತ್ತೆ, ಅಂಶ ಬರುತ್ತೆ ನೋಡಿ, ಗಂಧದ ಕಡ್ಡಿ ಧೂಪ. ಸೊ ಅದರಲ್ಲಿ ಮರದಿಂದ ತೆಗಿಯೋ ಅಂಟು ಬರುತ್ತೆ ಗುರುಗಳು, ಮರದಿಂದ ಅಂಟು ತರ ಈಚೆ ಸೋರುತ್ತೆ. ಅದನ್ನ ಕಟ್ ಮಾಡ್ಕೊಂಡು ನೀವು ಬೆಂಕಿ ಹಾಕಿದ್ರೆ ಅದೇ ಉರಿತದೆ, ಅಷ್ಟು ಧೂಪ ಇದು. ಇದು ಮರ ಇಲ್ಲ ಗುರುಗಳೇ, ನಾನು ಇದರಲ್ಲೂ ಮೆಣಸು ಹಾಕ್ಬೋದು, ಇದು ಈಸಿಯಾಗಿ ಹೋಗುತ್ತೆ. ಸೊ ಅದಕ್ಕೆ ಇದನ್ನು ತರಿಸಿದೀನಿ. ಇದನ್ನು ಮೆಣಸು ಬೆಳಿತಾರೆ, ಬಟ್ ಇದಕ್ಕಿಂತ ಸ್ವಲ್ಪ ಸ್ಲೋ. ಧೂಪನು ಯೂಸ್ ಆಗುತ್ತೆ. ಅಂದ್ರೆ ಏನಂದ್ರೆ ಅಂಟು ಈಚೆ ಒರೆಸೋದ್ರಿಂದ ಏನಾಗುತ್ತೆ, ನಮ್ಗೆ ಅದನ್ನ ಕಟ್ ಮಾಡ್ತಾ ಇರ್ಬೇಕು, ಸರಿನಾ? ಇಲ್ಲ ಅಂದ್ರೆ ಪೇಪರ್ಗೆಲ್ಲ ಅಂಟ್ಕೊಂಡಂಗಾಗತ್ತೆ. ಬಟ್ ನಿಮ್ಗಿದು ದೇವಸ್ಥಾನಕ್ಕೆ ಪೂಜೆ ಇದಕ್ಕೆ ಒಳ್ಳೆ ಇದಾಗುತ್ತೆ. ಆಮೇಲೆ ಗಂಧದ ಕಡ್ಡಿ ಬದಲು ಇದನ್ನೇ ಹಚ್ಬೋದು. ಇದು ಧೂಪ ಸ್ಮೆಲ್ ಬರೋದ್ರಿಂದ ಮರಗಳು ಟೊಂಗೆ ಎಲ್ಲ ಕೆಂಡದ ಮೇಲೆ ಹಾಕ್ಬೋದು ಗುರುಗಳೇ, ಅದೇ ತರ ಬರುತ್ತೆ. ಈಗ ಮಹದೇಶ್ವರನ ಬೆಟ್ಟದಲ್ಲೆಲ್ಲ ಕೊಡ್ತಾರಲ್ಲ, ಆತರ ಈ ಮರನ ಉಜ್ಬಿಟ್ಟು ಕೊಟ್ರೆ ಇದು ಧೂಪ ಸ್ಮೆಲ್ ಬರುತ್ತೆ. ಅಂದ್ರೆ ಧೂಪದ ಮರನೇ, ಇದ್ರ ಅಂಟು ಮರ ಎಲ್ಲ ಬಹಳ ಯೂಸ್ಫುಲ್. ರೆಗ್ಯುಲರ್ ತರಿಸ್ತೀವಿ ಹುಬ್ಳಿಯಿಂದ. ಇದೇ ತಳಿ ನಾನು ಹೇಳಿದ್ದು. ಇದು ಪೆಪ್ಪರ್ ಇದೆ ಗುರುಗಳು, ಇದು ಗೊಬ್ಬರದ ಗಿಡ. ಇದೆಲ್ಲ ಗೊಬ್ಬರಕ್ಕೆ ಹಾಕೊಳ್ಳೋರ್ಗೆಲ್ಲ ಕೊಡ್ತೀವಿ. ಇದು ಗೊಬ್ಬರದ ಗಿಡ. ಇದು ಪೆಪ್ಪರ್, ಇದು ಮೆಣಸು ಗುರುಗಳ ಲಾಸ್ಟ್ ಟೈಮ್ ಮಿಕ್ಕಿರೋದು. ಅಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ಪೆಪ್ಪರ್ನ ಓಪನ್ ಫೀಲ್ಡ್ಗೆ ಗಿಡ ಕೊಡ್ತೀವಿ. ಅಂದರೆ ತೋಟಕ್ಕೆಲ್ಲ ಅಡ್ಜಸ್ಟ್ ಮಾಡಿಸಿ ನೇರವಾಗಿ ನಮ್ಮ ತೋಟಕ್ಕೆ ಬಿಸಿಲಿಗೆ ಅಡ್ಜಸ್ಟ್ ಆಗೋ ಥರ ಬೆಳೆಸ್ಬಿಟ್ಟು ಗಿಡ ಕೊಡ್ತೀವಿ. ಸೆನ್ಸಿಟಿವ್ ಇಲ್ಲ ರೂಟ್ಸ್ ಇದು. ಹಾಗಾಗಿ ಈಗ ಬೇರೆ ರೂಟ್ಸ್ ಆದರೆ ಪೆಪ್ಪರ್ ಇವೆಲ್ಲ ಪ್ಯಾಕೆಟ್ ಎಲ್ಲ ಕೊಡಬೇಕು. ರೂಟ್ಸ್ ಡ್ಯಾಮೇಜ್ ಆದರೆ ಬದುಕಲ್ಲ. ಇದೆಲ್ಲ ರೂಟ್ಸು ಡ್ಯಾಮೇಜ್ ಆದರೂ ಏನು ತೊಂದರೆ ಇಲ್ಲ, ಆರಾಮಾಗಿ ಬದುಕುತ್ತೆ. ಹಾಗಾಗಿ ಇದೇ ಥರ ಮಾಡ್ತಾ ಇದ್ದೀವಿ. ಇದೇ ಥರ ಮಾಡಿ ಗಿಡಗಳನ್ನ ಕೊಡ್ತೇವೆ ನೋಡಿ. ಎಲ್ಲ ಯಾವುದು ರೋಗ ಇಲ್ಲ. ಇದು ಒಳ್ಳೆ ಕ್ವಾಲಿಟಿ ಗುರುಗಳ, ಅಂದರೆ ಡಿಸೀಸ್ ರೆಸಿಸ್ಟೆನ್ಸ್ ಚೆನ್ನಾಗಿ ನೋಡಿ. ಇದೆಲ್ಲ ಆಲ್ರೆಡಿ 7 years. ಸೊ ನಿಮಗೆ ಬಾಳೆ ಹೆಂಗೆ ಒಂದು 2 ಬ್ಯಾಚ್ 3 ಬ್ಯಾಚ್ ಬರುತ್ತೆ. ಏಲಕ್ಕಿ 7 yearsಗೆ ಕ್ಲೋಸು.
ಇನ್ನೊಂದು ಆಲ್ರೆಡಿ 8 ವರ್ಷ ಆಗಿರೋದ್ರಿಂದ ಈಗೆಲ್ಲ ಗಿಡಗಳು ಹೋಗಿರೋದಕ್ಕೆಲ್ಲ ರೀಪ್ಲೇಸ್ ಮಾಡ್ತಾ ಇದೀವಿ. ನೋಡಿ ಕಾಯಿ ಈ ತರ ಬರುತ್ತೆ ಗುರುಗಳೇ. ಇದು ಒಳಗಡೆ ಬೀಜ ಇನಿಷಿಯಲಿ ಸರಿ ತಾಂಡ್ರ ಕುಡಿಯೋರ್ಗು ಯಾವ್ರಲ್ಲಿ ಜನವರಿಗೆ ಕ್ಲೋಸ್ ಕಾಯಿ. ಈಗೆಲ್ಲ ಒಂದೊಂದು ಸಣ್ಣ ಪುಟ ಇರ್ತಾವ ಅಷ್ಟೇ. ಅದೇ ಚೆನ್ನಾಗಿದೆ, ಕುಳೆಕಾಯಿ ಅಷ್ಟು ಚೆನ್ನಾಗಿದೆ. ಹೌದೌದು ಚೆನ್ನಾಗಿದೆ. ನೋಡಿ ಆಮೇಲೆ ಅರೇಂಜ್ಮೆಂಟ್ ಚೆನ್ನಾಗಿ ಆಗ್ತಿದ್ದು, ಕ್ವಾಲಿಟಿನೂ ಬರುತ್ತೆ ನಿಮ್ಗೆ. ಇದಾಗೂ ಬರುತ್ತೆ ನೋಡಿ. ಇದೆಲ್ಲ ಗುರುಗಳೇ ನೋಡಿ ಇದು ಒಂದು ಬ್ಯಾಚ್ ಗುರುಗಳೇ. ನೋಡಿ ಇದ್ರಲ್ಲಿ ನೋಡಿ ಸಿಂಗಲ್ ಯೂನಿಟ್ ಅಲ್ಲಿ ಒಂದು 15ರಿಂದ 16 ಕಾಯಿ ಬರುತ್ತೆ ಒಂದು ಜಂಪಲ್ಲಿ. ಸೊ ಈ ತರ 16 ಕಾಯಿ ಅಂದ್ರೆ ಎಷ್ಟು ಇದಿದೆ ನೋಡಿ. ಇದು ಗೊನೆ 3 ಅಡಿಯಿಂದ 5 ಅಡಿವರೆಗೂ ಡೆವಲಪ್ ಆಗುತ್ತಿದೆ. ಸೊ ನಿಮ್ಗೆ ಒಂದು ಬುಡದಲ್ಲಿ ಗುರುಗಳೇ ಜೂನ್ ಜುಲೈ ಟೈಮಲ್ಲಿ ಒಂದು 30ರಿಂದ 50 ಒಂದೇ ಸರಿ ಅಟ್ ಎ ಟೈಮ್ ಟಿಲ್ಲರ್ಸ್ಗಳು ಬರ್ತವೆ. ಬಂದಿದೆ ಅಂತ ಗೊತ್ತಾಗಕ್ಕೆ ಜಸ್ಟ್ ಹಿಂಗ್ ಫುಲ್ ಮಾಡಿದ್ರೆ ಸಾಕು, ಈಸಿಯಾಗಿ ಬಂದ್ಬಿಡುತ್ತೆ ಕಾಯಿ. ನೀವು ಇದರಲ್ಲಿ ಅದು ಆಲ್ರೆಡಿ ತೆಗ್ದಿರೋದು ಗುರುಗಳೇ. ಅದು ಕಾಯಿಗಳು ಇದೆಯಲ್ರಿ ಇದರಲ್ಲಿ? ಸ್ವಲ್ಪ ಇದೆ. ಅದು ಇದು ಬಲ್ತಿದ್ರೆ ಮಾತ್ರ ಕಾಯಿ ಬರೋದು ಈ ತರ, ಬಲ್ತಿಲ್ಲ ಅಂದ್ರೆ ತೊಟ್ಟಿಂದ ಬರಲ್ಲ. ಅದಲ್ಲೇ ಬಿಟ್ಬಿಡ್ಬೇಕು. ಅದು ಡೆವಲಪ್ ಆಗೋವರೆಗೂ ಬೆಳೆಯೋವರ್ಗ ಇನ್ನೊಂದ್ ಸ್ವಲ್ಪ ಅದು ಕಾಯಿ ಬಂದಿಲ್ಲ ಅಂತ ಅರ್ಥ. ಇದು ಯಾವ ಬರ್ತಾ ಇಲ್ಲ ನೋಡಿ. ಇದೆಲ್ಲ ಈಗ ಮೇ ಜೂನ್ ಹೂವು ಬರುತ್ತೆ ಇದ್ರಲ್ಲಿ ನೋಡಿ. ಈ ತರ ಮೇ ಜೂನ್ಗೆಲ್ಲ ಹೂವು ಬರುತ್ತೆ. ಸೊ ಇದು ನಾನು ಹೇಳಿದ್ನಲ್ಲ, ಇದು ಇನ್ನೂ ಒಂದು 5 ಅಡಿ ಬೆಳೀತದೆ. ಅಂದ್ರೆ ಟೋಟಲ್ ಒಂದು 5 ಫೀಟ್ ಇಷ್ಟುವರೆಗೂ ಬೆಳೀತದೆ. ಸೊ ನಿಮ್ಗೆ ಒಂದೊಂದರಲ್ಲೇ ಒಂದು 200 ಗ್ರಾಮ್ 300 ಗ್ರಾಮ್ ಕಾಯಿ ಸಿಗುತ್ತೆ. ಸೊ ಈ ತರ ಇದನ್ನೇ ಜಾಸ್ತಿ ಸೇಲ್ ಮಾಡ್ತಾರೆ. ಹೌದು. ಈಗ ಒಂದೇ ಬುಡ ಹಾಕಿದ್ರೆ ಸಾಕಾಗಿದೆ. ಒಂದೇ ಹಾಕಿದ್ರೆ ಸಾಕು ಗುರುಗಳೇ. ನೋಡಿ ಇದು ಲಾಸ್ಟ್ ಇಯರ್ದು ಆಲ್ರೆಡಿ ಕಾಯಿ ಬಿಟ್ಟು ಅದ್ರ ಕೆಲಸ ಮುಗಿಸಿ ಸತ್ತೋಗಿದೆ. ಸೊ ಈಗೆಲ್ಲ ಅದರಿಂದ ಹೊಸ ಕಂದುಗಳು ಹೊರಟಿದೆ. ಈಗ ನೀವು ಒಂದೊಂದೇ ಬುಡ ಹಾಕಿದೀರಾ? ಹೌದು. ಒಂದು ಅರ್ಧ ಅಡಿ ಗ್ಯಾಪ್ ಅಲ್ಲಿ ಒಂದು 3-4 ಗಿಡಗಳು ಒಟ್ಟಿಗೆ ಹಾಕಿದ್ರೆ ಹಾಕೋಬಹುದು. ಇನ್ನೂ ಬೇಗ ಬರುತ್ತೆ ನಿಮ್ಗೆ. ಅಂದ್ರೆ ಒಬ್ರ ಕೈಲಾಗೋ ಕೆಲಸ 4 ಜನ ಬಿಟ್ರೆ ಬೇಗ ಆಗುತ್ತಲ್ಲ. ಆ ತರ ಸ್ಕ್ವೇರ್ ಬೇಗ ಹಬ್ಬುತ್ತೆ ಗಿಡಗಳು. ಒಂದರಿಂದ ಒಂದು ಮಲ್ಟಿಪ್ಲೈ ಆಗುತ್ತಲ್ಲ, ಹೊಡೆದು ಗುಂಪು ಬಾಳೆ ತರ ಇದು. ಈಗ ನಾವು ಸಾಲ್ ಹಾಕ್ತಾರಲ್ಲ, ಸಾಲ್ ತರನೇ ಆ ಗಿಡ ಹಾಕೊಂಡು ಹೋಗ್ಬಿಟ್ರಿ ಇದನ್ನ ಆ ತರನ ಹಾಕಿದ್ರು ಒಳ್ಳೇದು. ಬಟ್ ನಿಮ್ಗೆ ಮಧ್ಯೆ ವ್ಯವಸಾಯ ಮಾಡಕ್ಕಾಗಲ್ಲ. ಅಷ್ಟ್ ಬಿಟ್ರೆ ಬೇಕಾದ್ರೆ ಉದ್ದ ಹಿಂಗ್ ಸಾಲ್ ತರ ಹಾಕೊಂಡು ಹೋದ್ರು ಎಲ್ಲ ಹಿಂಗೆ ಪೂರ್ತಿ ಕಬ್ಬನ್ ಸಾಲ್ ತರ ಬರುತ್ತೆ. ಹಿಂಗೆ ಆ ತರನು ಮಾಡ್ಬೋದು. ಈ ಕಡೆ ಬಿಡಿಸ್ಕೊಳಕ್ಕೂ ಅನುಕೂಲ ಆಗುತ್ತೆ. ಡ್ರಿಪ್ ಇದೆ ಆಲ್ರೆಡಿ. ಚುಚ್ಚಿದ್ರೆ ಸಾಕ ಅಥವಾ ರೆಡ್ ಕಲರ್ ಕ್ಯಾಪ್ ಬರುತ್ತಲ್ಲ ಅದನ್ನ ಹಾಕ್ಬೇಕಾ ಸರ್? ಇದು ನಾವು ಇನ್ಲೈನ್ ಅಂದ್ರೆ ಗೊತ್ತಾಯ್ತು. ನಮ್ಮಲ್ಲಿ ಏನು ಅಂದ್ರೆ ಇಡೀ ಭೂಮಿ ತೇವಾಗ್ಬೇಕು. ಯಾಕೆಂದ್ರೆ ಎಲ್ಲಾ ಹತ್ರ ಜೀವಿಗಳಿರ್ತವೆ. ಎಲ್ಲ ಗೊಬ್ಬರ ನೋಡಿ, ಎಲ್ಲ ಇದೆಲ್ಲ ನೋಡಿ ಕೆಳಗಡೆ ಗೊಬ್ಬರನೇ ಇದು ಸುತ್ತ ಕೆಳಗಡೆ. ಹಂಗಾಗಿ ಎಲ್ಲಾ ಹತ್ರ ಉಣಿಯೋ ತರ ನೀರ್ ಕೊಡ್ತೀವಿ. ಸೊ ನೀವು ಏನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಬೇರೆ ಬೇಡ ಅಂದ್ರೆ ಕೊಟ್ಕೋಬಹುದು. ಈಗ ಸ್ವಲ್ಪ ಎಲ್ಲ ಏಲಕ್ಕಿ ಗಿಡ 7 ವರ್ಷ ಆಗಿರೋದ್ರಿಂದ ಕಿತ್ತಾಕಿದೀವಿ. ಇದೆಲ್ಲ ಕಿತ್ತಾಕ್ಬಿಟ್ಟು ಹೊಸದಾಗಿ ಹಾಕಿರೋದು ಸ್ವಲ್ಪ. ಈಗ ಒಂದೊಂದ್ ಕಡೆ ಒಂದೊಂದು ಚುಚ್ಕೊಂಡು ಹೋದ್ರೆ ಸಾಕಷ್ಟು. ಹೌದೌದು. ನೋಡಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂದ್ರೆ ಈ ತರ ಮೇಲ್ ಬರುತ್ತೆ ಹೂವ, ಸ್ಟ್ಯಾಂಡಿಂಗ್ ಪೊಸಿಷನ್. ಅದೇ ಸರಿ ಅಲ್ವಾ? ಅದೇ ಸರಿ ಗುರುಗಳ. ಇದು ಕೆಜಿ 4,000 ರೂಪಾಯಿ ಇದೆ ಗುರುಗಳ. ನಲ್ಯಾಣಿ ಗ್ರೀನ್ ಗೋಲ್ಡ್ ಗ್ರೀನ್ ಇರುತ್ತೆ. ಪೂರ್ತಿ ಗ್ರೀನ್ ಇರುತ್ತೆ. ಈಗ ನಿಮ್ಗೆ 1-2 ಕಾಯಿ ಕೊಟ್ಟೆ ನೋಡಿ ಗುರುಗಳಿಗೆ. ಆ ತರ ಗ್ರೀನ್ ನೋಡಿ. ಇದೇ ತರ ಗುರುಗಳು ನೋಡಿ, ಆಲ್ರೆಡಿ ಕಾಯಿ ಬಂದಿದೆ ಅಲ್ಲಿ ನೋಡಿ. ಇದೆಲ್ಲ ಹೂವ ಇದು. ಸೊ ಇದೇ ತರದ್ದು ಎಳೆ ಕಂದನ್ನು ತೆಗೆದುಕೊಡ್ತೀವಿ ನಾವು. ಈ ತರ ವಯಸ್ಸಾಗಿರೋ ದೊಡ್ಡ ಕಂದ್ ತಗೊಂಡ್ರೆ ಏನಾಗುತ್ತೆ, ಆಲ್ರೆಡಿ ಪವರ್ ಎಲ್ಲ ಕಡಿಮೆ ಆಗ್ಬಿಟ್ಟಿರೋದ್ರಿಂದ ಅದು ಎಸ್ಟಾಬ್ಲಿಷ್ಮೆಂಟ್ ಆಗಲ್ಲ. ಸೊ ನಾವು ಈ ತರ ಕಂದುಗಳು ಕೊಟ್ಟಾಗ ಈ ಚಿಕ್ಕ ಗಿಡ ತೋಟಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಮತ್ತೆ ಇದರಲ್ಲಿ ಕಾಯಿ ಚೆನ್ನಾಗಿ ಬರೋದ್ರಿಂದ ಇದು ಅಡ್ಜಸ್ಟ್ ಆಗುತ್ತೆ. ಇದು ಒಂಥರ ಎಳೆ ಹುಡುಗನ್ ಸೇರಿಸ್ದಂಗೆ. ಇದು ಆಲ್ರೆಡಿ ವಯಸ್ಸಾಗಿರೋದ್ರಿಂದ ಕೆಲಸ ಇಲ್ಲ, ಪರ್ಫಾರ್ಮೆನ್ಸ್ ಕಡಿಮೆ. ಏನ್ ರೇಟ್ ಸರ್? ಇದೆಲ್ಲ ಕಂದು ಬಂದು 100-120 ಇದೆ ಒಂದು ಕಂದಿಗೆ. 120-150 ಹಿಂಗ್ ಕೊಡ್ತೀವಿ. ಬಟ್ ಏನು ಅಂದ್ರೆ ಇದು ಪಕ್ಕ ಜೆನ್ಯೂನ್ ಕ್ವಾಲಿಟಿ ಇರ್ತದೆ. ಒಂದೇ ಇದಿರುತ್ತಾ? ಒಂದು ನೋಡಿ ಸೈಡ್ ಅಲ್ಲಿ 2-3 ಬರ್ತಾ ಇರ್ತವೆ ನೋಡಿ. ಬರ್ತಾ ಇರುತ್ತೆ. ನೀವು ಇವಾಗ ಅದನ್ನ ಸಪರೇಟ್ ಮಾಡ್ತಿರಲ್ಲ? ಆದ್ರೆ ಇದ್ರ ಜೊತೆಗೆ ಸಣ್ಣವಿದ್ರೆ ಸಪರೇಟ್ ಮಾಡಲ್ಲ. ಅವರೇಜ್ ಈ ಹೈಟ್ ಇರಬೇಕು ಅಥವಾ 1 ಅಡಿ 2 ಅಡಿ ಇದ್ರೆ ಮಾತ್ರ ಸಪರೇಟ್ ಮಾಡ್ತೀವಿ. ಇಲ್ಲಾಂದ್ರೆ ಸಪರೇಟ್ ಏನ್ ಮಾಡಲ್ಲ ಗುರುಗಳೇ. ನೋಡಿ ಈ ತರ ನಮ್ದು ಕಾನ್ಸೆಪ್ಟ್ ಏನು ಅಂದ್ರೆ, ಈ ತರ ಸೆತ್ತೆ ತರಗು ಗರಿ ಮಲ್ಚಿಂಗ್ ಮಾಡ್ಬಿಟ್ರೆ ಕಳೆ ಬರಲ್ಲ. ಇಲ್ಲ, ಈ ಮಲ್ಚಿಂಗ್ ಇದಕ್ಕೆ ಈ ಗರಿಗಳನ್ನೇ ನೀವು ಮಿಷಿನ್ ಪೌಡರ್ ಮಾಡೋದು. ಈಗ ನೆಕ್ಸ್ಟ್ ಅದನ್ನೇ ಮಾಡ್ತಾ ಇದೀನಿ. ಅದೆಲ್ಲ ಈ ತರ ಗರಿಗಳು ಹಾಕಿದ್ರೆ ಪೂರ್ತಿ ಬೆಡ್ ತರ ಪೌಡರ್ ತರ ಆಗ್ಬಿಡುತ್ತೆ. ಈಗ ನಮ್ಗೆ ಪೌಡರ್ ಆಗ್ಬಿಡುತ್ತೆ. ಸೇಮ್ ಹಿಂಗೆ ಮಿಷಿನ್ ತರ ಇನ್ನು ಬೇಗ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇದೆಲ್ಲ ಈಗ ಹಾಕಿರೋದು ಬರ್ತಾ ಇದೆ ನೋಡಿ. 7 ಇಯರ್ಸ್ ಆಗಿದೆ ನೋಡಿ. 7 ಇಯರ್ಸ್ ಆದ್ಮೇಲೆ ಗಿಡ ವೀಕ್ ಆಗುತ್ತೆ ನೋಡಿ. ಆದ್ರೂ ಅಷ್ಟೆಲ್ಲ ಹೂ ಬಂದಿದೆ. ಇದೆಲ್ಲ ಚೊಟ್ಟಾಗಿದೆ ಒಳಗಡೆ ಎಲ್ಲ ಚೊಟ್ಟಾಗಿದೆ ಈ ಥರ.
ಇದೆಲ್ಲ ಲಾಸ್ಟ್ ಇಯರ್ ಇದು ಒಣಗೋಗಿರೋದು ಈ ತರ ಚೊಟ್ಟಾಗಿ. 7 years ಆಗಿದೆ ಅಂದ್ರಲ್ಲ, ಇದನ್ನ ಸಪರೇಟ್ ಮಾಡಿದ್ರೆ ಉಳ್ಕೊಳುತ್ತಾ? ಉಳ್ಕೊಳ್ಳುತ್ತೆ ಗುರುಗಳೇ. ಅದೇ ನಾನು ಹೇಳಿದ್ದು 7 years ಆದ್ಮೇಲೆ ನೋಡಿ, ಈಗ ಅಷ್ಟಿತ್ತು, ಈಗ ಬಾಳೆ ಗಿಡ ಎಲ್ಲ ವೀಕ್ ಆದಂಗೆ ಇದೇನ್ ಮಾಡ್ತೀವಿ, ತೆಗೆದ್ಬಿಟ್ಟು ಈ ತರ ಯಾವ್ದಾದ್ರು ಒಂದು ಚೆನ್ನಾಗಿರೋದನ್ನ ಕಿತ್ಬಿಟ್ಟು ತಿರ್ಗಾ ಹೊಸದಾಗಿ ಅಲ್ಲೇ ನೆಡ್ತೀವಿ. ಆಗ ತಿರ್ಗಾ ರೀಓಪನ್ ಆದಂಗೆ ಚಾಪ್ಟರ್ ಸ್ಟಾರ್ಟಿಂಗ್ ಇಂದ ಬರ್ತಾನೆ ಹೋಗುತ್ತೆ. ಅದು 7 years ಆ ತರ ನಿಮ್ಗೆ ಒಂದ್ಸಲಿ ತೋಟಕ್ಕೆ ತಂದ್ರೆ ಮೆಣಸು ಆಗ್ಬೋದು, ಏಲಕ್ಕಿ ಆಗಿರ್ಬೋದು, ಆರಾಮಾಗಿ ನೀವು ಥ್ರೂ ಔಟ್ ದ ಇಯರ್ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಕೆಂಜಿಗೆ ಇರುತ್ತೆ, ಕೆಂಜಿಗೆ ಎಲ್ಲಿರುತ್ತೆ ನಮ್ಮಲ್ಲಿ ಏನ್ ಸಿಂಬಲ್ ಅಂದ್ರೆ ರೋಗ ಇಲ್ಲ ಅಂತ. ಫಂಗಸ್ ಹೆವಿ ಎಫೆಕ್ಟಿವ್ ರೋಗಗಳಿರುತ್ತೆ, ಅಲ್ಲಿ ಕೆಂಜಿಗ ಗೊತ್ತಲ್ಲ. ಕೆಂಜಿಗ ಅದು ಕಡಿದು ಸ್ಟ್ರಾಂಗ್ ಆಗಿರ್ಬೋದು, ಬಟ್ ಸೂಕ್ಷ್ಮ ಕೆಂಜಿಗ ಏನಾದ್ರೂ ಹೆವಿ ಎಫೆಕ್ಟಿವ್ ರೋಗಗಳು ಅಥವಾ ಬ್ಯಾಕ್ಟೀರಿಯಾ ಫಂಗಸ್ ಪ್ರೆಸೆಂಟ್. ಪೆಪ್ಪರ್ ಅಂಡ್ ಸಾಲ್ಟ್ ಎಲ್ಲದಕ್ಕೂ ಬಳಸೋದು. ಎನಿ ಅದರ್ ಐಟಮ್, ಈ ಸ್ಯಾಂಡ್ವಿಚ್ ಆಗಿರ್ಬೋದು, ಸಲಾಡ್ ಆಗಿರ್ಬೋದು, ಎನಿ ಅದರ್ ನಾನ್ ವೆಜ್ ಐಟಮ್ಗಳಿಗೆ ಜಸ್ಟ್ ಅವ್ರು ಏನು ಬಳಸಲ್ಲ, ಪೆಪ್ಪರ್ ಮತ್ತೆ ಸಾಲ್ಟ್ ಎರಡಿದ್ರೆ ಅವ್ರಿಗೆ ಊಟನೂ ಆಯ್ತು, ಅಡುಗೆನೂ ಆಯ್ತು, ಎಲ್ಲ ಆಯ್ತು. ಇದು ನಮ್ಮ ತರ ಗರಂ ಮಸಾಲ, ಶೇಂಗಾ, ಖಾರ ಪುಡಿ ಅದು ಇದು ಏನು ಬಳಸಲ್ಲ, ಜಸ್ಟ್ ಬರೀ ಪೆಪ್ಪರ್ ಅಂಡ್ ಸಾಲ್ಟ್. ಹಂಗಾಗಿ ಇದು ವರ್ಲ್ಡ್ ವೈಡ್ ಅಲ್ಲೇ ಫೇಮಸ್ ಇದು ಮಸಾಲೆ ಪೆಪ್ಪರ್. ಇದು ಚೆನ್ನಾಗಿ ನಿರಳಿತ್ತು ಅಂದ್ರೆ ಲವಂಗ ಹಾಕೋಬಹುದು. ಲವಂಗ ಕೂಡ 1 kg 2,500 ಇದೆ. ಲವಂಗ ದೊಡ್ಡದಾಗುತ್ತಲ್ವ ಗಿಡ? ಅಂದ್ರೆ ನಿಂಬೆ ಗಿಡ ತರನೇ ಗುರುಗಳೇ. ನೀವು ದೊಡ್ಡದಾಗ ಬಿಡಬಾರ್ದು, ದೊಡ್ಡದಾಗತ್ತೆ. ನಾವು ಪ್ರತಿ ವರ್ಷ ಸುಳಿ ಹೊಡಿತಾ ಇರ್ಬೇಕು. ಸುಳಿ ಹೊಡ್ಕೊಂಡು ನಿಂಬೆ ಗಿಡ ತರ ವಿತಿನ್ ನಮ್ಗೇನ್ ಬೇಕು ಎಷ್ಟು ಅದರಲ್ಲೇ ಇಟ್ಕೋಬಹುದು. ಆ ತರ ಸುಳಿ ಹೊಡ್ಕೊಂಡಿದ್ರೆ ಏನ್ ಸಮಸ್ಯೆ ಆಗಲ್ಲ, ಚೆನ್ನಾಗ್ ಬರುತ್ತೆ. ಅದು ಸುಳಿ ಹೊಡೆದ್ರೆ ಒಣಗಲ್ವಾ? ಇಲ್ಲ ಗುರುಗ, ಇಲ್ಲ. ಸುತ್ತ ನೀವ್ ಏನ್ ಮಾಡ್ಬೇಕು, ಈಗ ಸರ್ ಸೀಬೆ ಮತ್ತೆ ದಾಳಿಂಬೆ ಎಲ್ಲ ಬೆಳಿತಾರಲ್ಲ ನರ್ಸ್ಕೆಲಲ್ಲಿ, ಅವರೆಲ್ಲ ಏನ್ ಮಾಡ್ತಾರೆ, ಒಂದ್ಸಲಿ ಹಾರ್ವೆಸ್ಟ್ ಆದ್ಮೇಲೆ ಸುತ್ತ ಎಲ್ಲ ಕಟ್ ಮಾಡ್ತಾರೆ, ಮೇನ್ ಬ್ರಾಂಚ್ ಎಲ್ಲ ಬಿಟ್ಬಿಟ್ಟು. ಅದ್ ತಿರ್ಗಾ ಮತ್ತೆ ಹೊಸ ಚಿಗುರು ಬರುತ್ತೆ. ಅದೇ ತರ ಮಾಡ್ಕೋಬೇಕು ಇದನ್ನ. ಪ್ರತಿ ವರ್ಷ ಹಣ್ಣು ಬಂದು ಹಾರ್ವೆಸ್ಟ್ ಆದ್ಮೇಲೆ ಪ್ರತಿ ವರ್ಷ ಇದೇ ತರ ಮಾಡ್ಕೋಬೇಕು. ಇದು ಮೇಜರ್ ಮೇಲೆ ಟಾಪ್ ಮತ್ತೆ ಸೈಡ್ ಬ್ರಾಂಚಸ್ ಎಲ್ಲ ಕಟ್ ಮಾಡ್ಬೇಕು. ಇದು ಪ್ರತಿ ವರ್ಷ ಮಾಡ್ಬೇಕು. ಆಗ ನಿಮ್ಗೆ ಏನಂತೆ ಒಂದು ಸರ್ಟೈನ್ ಲ್ಯಾಂಡ್ ಅಲ್ಲಿ, ಈಗ ಗುರುಗಳೇ ನಮ್ದೆಲ್ಲ ಮ್ಯಾಂಗೋ ಕೊಡ್ತಾ ಇದೀವಿ, ಮ್ಯಾಂಗೋ ಸಪೋಟ ಎಲ್ಲ ಆ ನರ್ಸರಿ ಇದೆ. ಎಲ್ಲ ಇಷ್ಟು ಗಿಡಕ್ಕೆ ಅಲ್ಲೇ ಇಷ್ಟು ಕಾಯಿಗಳು ಬಂದಿದೆ. ಈ ಮ್ಯಾಂಗೋದಲ್ಲಿ ಒಂದ್ ಗಿಡದಲ್ಲಿ 4-5 ಕಾಯಿ ಬಿಟ್ಟಿದೆ, ಇಷ್ಟೇ ಗಿಡ. ಅದನ್ನ ಪಾಟಲ್ಲೂ ಬೆಳೆಸ್ಕೋಬಹುದು. ಈಗ ಇದೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಮಾಡ್ತಾರಲ್ಲ, ಅವ್ರಿಗೆ ಗಾರ್ಡನ್ ಇರಲ್ಲ, ಅವ್ರಿಗೆ ಏನ್ ಮಾಡ್ತೀವಿ, ಅದನ್ನ ಪಾಟಲ್ಲಿ ಬೆಳೆಸ್ಕೊಳಕ್ ಕೊಟ್ರೆ ನಿಮ್ಗೆ ಇಷ್ಟೇ ಚಿಕ್ಕ ಗಿಡ ಆಗುತ್ತೆ, ಇಷ್ಟೇ ಜಾಸ್ತಿ ಹಣ್ಣು ಬರುತ್ತೆ. ನೀವು 1,000 ರೂಪಾಯಿ ಕೊಟ್ಟರು ಅಷ್ಟು ಹಣ್ಣು ತರಕಾಗಲ್ಲ, ಅಷ್ಟು ಹಣ್ಣು ಬರುತ್ತೆ. ಅದೇ ತರ ಚಿಕ್ಕದಾಗಿ ಬೆಳೆಸ್ಕೊಳ್ಳೋ ತರನೇ ಹಣ್ಣಿನ ಗಿಡ ಎಲ್ಲ ಆ ನರ್ಸರಿ ಇದೆ ನಮ್ಮಲ್ಲಿ. ನಮ್ಮ ಲೋಕಲ್ ತಳಿ ಅಂತ ಅಲ್ಲ, ಅದು ಲೋಕಲ್ ಅಲ್ಲ, ಲೋಕಲ್ಲೇ, ಬಟ್ ಅದು ಡೆವಲಪ್ಡ್ ತಳಿ. ಅಂದ್ರೆ ಒಳ್ಳೆ ಸ್ವೀಟ್ ಇರುತ್ತೆ, ನೆಕ್ಕು ಸ್ಪ್ರೇಗೆ ಏನ್ ಬೇಕಾಗಿಲ್ಲ, ನ್ಯಾಚುರಲ್. ಅಷ್ಟು ವರ್ಷ ತಯಾರಿಸುತ್ತೆ, ಆಮೇಲೆ ಎಕ್ಸ್ಪೈರ್ ಆಗುತ್ತೆ. ಎಕ್ಸ್ಪೈರ್ ಅಂದ್ರೆ ಬಾಳೆದೆಲ್ಲ ಊಟ ಮಾಡ್ಬಿಟ್ಟು ಒಂದು ಟೈಮ್ ಎಸಿತೇವಲ್ಲ, ಆ ತರ 2 to 3 years ಫಸಲು ಕೊಟ್ಟಾದ್ಮೇಲೆ ಇದರಲ್ಲಿ ಈ ಸೆಲ್ಸ್ ಇರುತ್ತಲ್ಲ, ಅದರಲ್ಲಿ ಊಟ ತಯಾರು ಮಾಡುವಂತ ಕೇಂದ್ರಗಳು ಇರ್ತದೆ. ಆ ಕೇಂದ್ರಗಳದ್ದು ಪವರ್ ಕಡಿಮೆ ಆದಾಗ ಅದೇನಾಗುತ್ತೆ, ಗಿಡಕ್ಕೆ ಗೊತ್ತಾಗುತ್ತೆ, ಓ ಈ ಎಲೆ ಪವರ್ ಕಡಿಮೆ ಆಗ್ತಾ ಇದೆ ಅಂದ್ಬಿಟ್ಟು ಈ ಎಲೆನ ಉದುರಿಸಿ ಹೊಸ ಚಿಗುರು ಬರ್ಸ್ಕೊಳುತ್ತೆ. ಹಂಗಾಗಿ ಕೆಲವು ಎಲೆಗಳೆಲ್ಲ ಒಣಗ್ತಾ ಇರೋದು. ಅದು ರೋಗ ಅಲ್ಲ. ರೋಗ ಬಂದ್ರೆ ಪೂರ್ತಿ ಎಲ್ಲೋ ಬಂದು ಗಿಡ ವಿತಿನ್ ಒಂದು 2-3 days ಅಲ್ಲಿ ಡಮಾರ್ ಒಂದೇ ಸರಿ ಹೊರಟೋಗುತ್ತೆ. ಅದು ರೋಗ ಅಲ್ಲ, ನಿಧಾನ ಡ್ರೈ ಆಗಿ ಎಲೆಗಳು ಉದುರಿಸುತ್ತೆ. ನೋಡಿ ಎಲ್ಲ ಎಲೆಗಳು ಉದುರಿದೆ, ಆ ತರ ಎಲೆಗಳೆಲ್ಲ ಉದುರುತ್ತೆ, ನೀಟಾಗಿ ತಿರ್ಗಾ ರಿಕವರ್ ಆಗುತ್ತೆ. ಜೂನ್ಗೆ ಮಳೆ ಬಿದ್ದಾಗ ಹೊಸ ಚಿಗುರು ಬರುತ್ತೆ. ಅದು ಕಂಟಿನ್ಯೂಸ್ ಪ್ರೊಸೀಜರ್. ಫಸ್ಟ್ ಹೆಂಗ್ ಗೊತ್ತಾಗುತ್ತೆ ರೋಗ ಸ್ಟಾರ್ಟ್ ಆಗಿದೆ, ಕಂಟ್ರೋಲ್ ಮಾಡಬೇಕು ಪಕ್ಕರಲ್ಲಿ ಅಂತಂದ್ರೆ? ರೋಗ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ಮೇಜರ್ ಬಂದು ಬಳ್ಳಿ ವೀಕ್ ಆಗೋದು. ಹೆಂಗೆ ಐಡೆಂಟಿಫೈ ಮಾಡೋದು? ಐಡೆಂಟಿಫೈ ಅಂದ್ರೆ ಎಲೆಗಳೆಲ್ಲ ಹಿಂಗ್ ಸ್ಟ್ಯಾಂಡಿಂಗ್ ಆಗಿರಲ್ಲ, ಪೂರ್ತಿ ಬೆಂಡದ ಹಿಂಗಿರ್ತವೆ, ಸಪ್ಪೆ ಮುಖ. ಆಮೇಲೆ ಏನು ಅಂದ್ರೆ ಎಲ್ಲ ಎಲ್ಲೋ ಇಷ್ಟು ಕನ್ವರ್ಟ್ ಆಗ್ಬಿಡ್ತದೆ ಎಲೆಗಳು, ಪೂರ್ತಿ ಎಲ್ಲೋ. ಸ್ವಲ್ಪ ಲೈಟ್ ಬ್ಲ್ಯಾಕ್ ಗಿಕ್ಕು ಬರ್ತಾ ಇದೆ, ಬ್ರೌನ್ ಬರ್ತಾ ಇದೆ ಅಂದ್ರೆ ಅದು ನ್ಯಾಚುರಲ್ ಡ್ರೈಯಿಂಗ್. ಅದು ಅಂದ್ರೆ ಡ್ರೈಯಿಂಗ್ ಆಗ್ತಾ ಇರೋದು, ಒಣಗ್ತಾ ಉದುರ್ತಾ ಇರೋದು. ಎಲ್ಲೋ ಪೂರ್ತಿ ಎಲ್ಲೋ ಬಂದ್ರೆ, ಎಲ್ಲೋ ಹಣ್ಣು ಬ್ಲ್ಯಾಕ್ ಪ್ಯಾಚಸ್ ಬಂದ್ರೆ ಅದು ರೋಗ. ಹಿಂಗೆ ಅದು ತಡೆಗಟ್ಟೋದು ಅಂದ್ರೆ? ಅದು ತಡೆಗಟ್ಟೋದು ಅಂದ್ರೆ ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ನೋಡಿದ್ರೆ ಮೊದಲು ಯಾವ್ಯಾವ ಗರಿ ಒಣಗಿರೋದನ್ನೆಲ್ಲ ಕೂದಾಕ್ಬಿಟ್ಟು CO ಡ್ರೆಂಚಿಂಗ್ ಮಾಡಬೇಕು, ಅಥವಾ ಟ್ರೈಕೋಡರ್ಮಾ ಸೂಡೋಮೋನಾಸ್ ಎಲ್ಲ ಡ್ರೆಂಚಿಂಗ್ ಮಾಡಬೇಕು ಫಂಗಸ್ ಕಂಟ್ರೋಲ್ಗೆ. ಸರಿನಾ? ಅದಕ್ಕೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ಬಳ್ಳಿನೇ ಕಿತ್ತಾಕ್ಬೇಕು, ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ, ಆ ಬಳ್ಳಿನ ಕಿತ್ತಿ ತಿರ್ಗಾ ಮಣ್ಣಿಗೆ ಹಾಕಿದ್ರೆ 11 ವರ್ಷ ಜೀವಂತವಾಗಿರುತ್ತೆ ಆ ವೈರಾಣು. ನೀವ್ ಯಾವಾಗಾರು ಉಳುಮೆ ಮಾಡಿ ಹೊಸದಾಗಿ ಏನೋ ಪ್ಲಾಂಟೇಶನ್ ಮಾಡಿ ತಿರ್ಗಾ ಅಟ್ಯಾಕ್ ಮಾಡುತ್ತೆ. 11 ವರ್ಷ ಸಜೀವವಾಗಿ ಒಳಗಡೆನೆ ಇರುತ್ತೆ. ಹಂಗಾಗಿ ಯಾವತ್ತು ಕೂಡ ರೋಗ ಬಂದಿರೋ ಪೆಪ್ಪರ್ ಬಳ್ಳಿಗಳನ್ನ ತಗೊಂಡೋಗಿ ದೂರ ಸುಟ್ಟಾಕ್ಬೇಕು. ಅದನ್ನ ಸುಟ್ಟಾಕ್ಲಿಲ್ಲ ಅಂದ್ರೆ ನೀವು ಹೆಂಗಿನ ಗೊಬ್ಬರ ಆಗುತ್ತೆ ಬಿಡು, ಆರ್ಗ್ಯಾನಿಕ್ ವೇಸ್ಟ್ ಅಂತ ಒಳಗಡೆ ಹಾಕಿದ್ರೆ ಅದಲ್ಲೇ ಬದುಕಿರುತ್ತೆ. ಅವಕಾಶ ಸಿಗೋವರೆಗೂ ಆವಿನ ದ್ವೇಷ 12 ವರ್ಷ ಅನ್ನಂಗೆ ಇದು 11 ವರ್ಷ ವೆಯ್ಟ್ ಮಾಡಿ ಇನ್ನೊಂದಕ್ಕೆ ಅಟ್ಯಾಕ್ ಮಾಡ್ಬಿಡ್ತದೆ. ಹಂಗಾಗಿ ಅದನ್ನ ಬಿಡಂಗೆ ಇಲ್ಲ. ಇವೆಲ್ಲ ಎಲೆಗಳಿದೆಲ್ಲ ನೋಡಿ ನ್ಯಾಚುರಲ್ ಡ್ರೈ ಆಗಿರೋದು ಕಾಣಿಸುತ್ತೆ, ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ. ಈ ತರ ನ್ಯಾಚುರಲ್ ಡ್ರೈ ಆಗಿ ಬೀಳೋ ಎಲೆಗಳು ಏನ್ ತೊಂದರೆ ಇಲ್ಲ, ಗೊಬ್ಬರ ಆಗುತ್ತೆ. ಬಟ್ ವೈರಸ್ ಬಂದಿರೋ ಎಲೆಗಳು ಎಲೆ ಆಗಿರ್ಲಿ ಕಡ್ಡಿ ಆಗಿರ್ಲಿ ಬಿಡಬಾರ್ದು. ಇದು ಬರೋ ಚಾನ್ಸಸ್ ಹೆಂಗೆ ಸರ್? ಬರೋ ಚಾನ್ಸಸ್ ಹೆಂಗೆ ಅಂದ್ರೆ ಅತಿಯಾದ ಮಳೆ, ಅತಿಯಾದ ನೀರು ಕೊಡೋದು,
ವಾರಕ್ಕೊಂದ್ಸತಿ ಪೆಪ್ಪರ್ ಇಟ್ಟು ವಾರಕ್ಕೊಂದ್ಸಲಿ ಓಕೆ. ಅತಿಯಾಗಿ ದಿನಾ ನೀರು, ಈಗ ಕೆಲವರು ಹೆಂಗೆ ಗೊತ್ತಾ, ನೀರ್ ಐತೆ ಕಟ್ಟೋನ್ ಅಂದೇನು ಅಂದ್ಬಿಟ್ಟು ದಿನ ನೀರ್ ತುಂಬ ಹಾಕ್ತಾರೆ. ಹಂಗಾದ್ರೆ ಪೂರ್ತಿ ಹೊರಟೋಯ್ತವೆ ಗಿಡಗಳು. ಎಷ್ಟೋ ಜನ ನೋಡಿದೀನಿ, ಈಗ ಏನೋ ಏರ್ ಲೇಯರಿಂಗ್ ಮಾಡೋ ಅಂತ ಹಾಕ್ಬಿಟ್ಟು ಮೇಲಿಂದ ನೀರ್ ಕೊಡ್ತಾರೆ, ರೈನ್ ಆತರ. ಅದು ಪೆಪ್ಪರಿಗೆ ಮಾಡಿದ್ರೆ ಅದು ತುಂಬಾ ನೀರ್ ಸುಮ್ನೆ ಹೋಗ್ತಾನೆ ಇರ್ತಾರೆ ಎಲೆಗಳಿಗೆಲ್ಲ, ಅದರಿಂದ ಪ್ರಾಬ್ಲಮ್. ಅಂದ್ರೆ ಏನ್ ಗೊತ್ತಾ, ಎಲೆಗಳಿಗೆ ಯಾವಾಗ ನೀರು ಕೊಡ್ತೀವಿ ಅದೊಂಥರ ಈ ಹೂ ಅಂಗಡಿ ಇಟ್ಟಿರೋ ಮೇಲೆ ನೀರ್ ಚಿಮ್ಕಿಸ್ದಾಗ ಹೂ ಅರಳ್ತಾವಲ್ಲ, ದಟ್ ಕೈಂಡ್ ಆಫ್ ಏನೋ ಒಂಥರ ಮೆಥಡ್. ಅದು ಏನಾಗುತ್ತೆ, ಎಲೆಗಳ ಮೇಲೆ ನೀರು ಬಿದ್ದಾಗ ಕೃತಕ ಮಳೆ ಸೃಷ್ಟಿ ಮಾಡ್ದಂಗ ಆಗತ್ತೆ. ಆಗ ನಿಮ್ಗೆ ಎಲೆಗಳಲ್ಲಿ ಚೈತನ್ಯ ಹುಟ್ಟುತ್ತೆ, ಗಿಡ ವೀಕ್ ಆಗಲ್ಲ. ಬರೀ ಬೇರು ಕೊಡೋ ಬದಲು ನಮ್ಮ ಮೇಲೆ ನೀರ್ ಹಾಕ್ತಂಗೆ ಯಾಕೊಂತ ನಮ್ಗೆ ಫ್ರೆಶ್ನೆಸ್ ಸಿಗುತ್ತೆ, ಅದು ಒಳ್ಳೇದೇನೆ. ಬಟ್ ಯಾವ್ದಾದ್ರು ಅತಿ ಆದ್ರೆ ಅಮೃತನ ವಿಷ ಅನ್ನೋ ತರ ಜಾಸ್ತಿ ನೀವು ನೀರ್ ಕೊಟ್ರೆ ಹೋಗ್ಬಿಡುತ್ತೆ ಗಿಡ. ಹಂಗಾಗಿ ಸ್ಪ್ರಿಂಕ್ಲರ್ ಆಗ್ತಾರಲ್ಲ, ಈಗ ಜೆಟ್ಟಲ್ಲಿ ನೀರು ಕೊಡೋದು ಒಳ್ಳೇದ? ಗುರುಗಳೇ ಜೆಟ್ಟಲ್ಲಿ ಹಾಕ್ಬಾರ್ದು, ಸ್ಪ್ರಿಂಕ್ಲರ್ ಕೊಡ್ಬೇಕು. ಹಿಂಗ್ ಹೆವಿ ಜೆಟ್ ಬರುತ್ತೆ ನೋಡಿ ಈ ತರ, ಅದೇನಾಗುತ್ತೆ ಪ್ರೆಸರ್ ಜೆಟ್ಗಳು ಬಂದು ಆ ಗಿಡಗಳನ್ನ ಎಲೆನ ಸೆನ್ಸಿಟಿವಿಟಿ ಹಾಳು ಮಾಡುತ್ತೆ. ಈಗ ಅದು ಇವ್ರು ಹೇಳೋ ತರ ನೀರು ಕೊಟ್ಟಾಗ ಏನಾಗುತ್ತೆ, ಇದರಲ್ಲಿ ಬಳ್ಳಿ ಗಿಡಗಳನ್ನ ಚೆನ್ನಾಗಿ ಕ್ಯಾಚ್ ಮಾಡುತ್ತಲ್ವಾ, ಚೆನ್ನಾಗಿ ಇದಾಗುತ್ತಲ್ವಾ? ಹೌದೌದು, ಆತರ ಮಾಡ್ಬೋದಲ್ಲ? ಆತರ ಯಾವಾಗ ಮಾಡ್ಬೋದು ಅಂದ್ರೆ, ಸ್ವಲ್ಪ ಹಾಟ್ ಕ್ಲೈಮೇಟ್ ಇರುತ್ತೆ ನೋಡಿ, ಈ ಬಳ್ಳಾರಿ, ದಾವಣಗೆರೆ, ರಾಯಚೂರು, ಚಿತ್ರದುರ್ಗ, ಈ ತರ ಹೆವಿ ಕ್ಲೈಮೇಟ್ ಜಾಸ್ತಿ ಹೀಟ್ ಆಗಿದೆ ಮಾಡಿದಾಗ ನಿಮ್ಗೆ ಈ ಹ್ಯೂಮಿಡಿಟಿನ ಕಂಟ್ರೋಲ್ ಮಾಡುತ್ತೆ. ಈ ತೋಟದಾಗೆಲ್ಲ ಯಾವಾಗ ಈ ನೋಡಿ ಈ ಜಾಗದಲ್ಲಿ ಮಳೆ ಹಿಂಗ್ ಬೀಳ್ತಾ ಇರತ್ತೋ ಆ ಜಾಗದಲ್ಲಿರೋ ಹ್ಯೂಮಿಡಿಟಿ ಅನ್ನೋದು ಲೋ ಆಗುತ್ತೆ. ನೀವೇನು ಹಿಂಗೆ ಕುತ್ಕೊಳ್ಳಿ, ಬಿಸಿ ಗಾಳಿ ಬಂದಂಗೆ ಬರುತ್ತೆ, ಅದು AC ಹಾಕೊಳ್ಳಿ, ಒಳ್ಳೆ ತಣ್ಣದಾಗ ಹಿಂಗೆ ಏರ್ ಡ್ರಾಪ್ಲೆಟ್ಸ್ಗಳನ್ನ, ವಾಟರ್ ಡ್ರಾಪ್ಲೆಟ್ಸ್ಗಳನ್ನ ಮಾಡುತ್ತಲ್ಲ, ಅದೇ ತರ ಏರ್ ಫಾಗರ್ ಬಂದು ಅದೇ ತರ ನೀರನ್ನ ಚುಮ್ಕಿಸುತ್ತೆ. ಪೂರ್ತಿ ವೆದರ್ ಹ್ಯೂಮಿಡಿಟಿ ಕಂಟ್ರೋಲ್ ಬರುತ್ತೆ. ಆ ತರ ನೀವು ಆ ಪ್ರದೇಶ, ಈಗ ನೋಡಿ ನಮ್ದೆಲ್ಲ ಪೂರ್ತಿ ನೆರಳಿದೆ, ಈಗ ಸ್ಪ್ರಿಂಕ್ಲರ್ ಅವಶ್ಯಕತೆ ಇಲ್ಲ. ಸೊ ನಾವು ಜಾಗ ನೋಡ್ಕೊಂಡು ವಾಟರಿಂಗ್ ಲೆವೆಲ್ ನ ಐಡೆಂಟಿಫೈ ಮಾಡ್ಕೋಬೇಕು. ಗಿಡಕ್ಕೆ ಹೆಂಗಾರು ನೀರು ಕೊಡಿ, ಗೆಡ್ಡೆಯಿಂದ ನಾರ ಕೊಡಿ, ಮೇಲಿಂದ ನಾರ ಸುರಿರಿ, ಬಟ್ ಏನಂದ್ರೆ ಗಿಡದ ಹೆಲ್ತ್ ಸರಿಯಾಗಿದೆಯಾ ಅದನ್ನ ನೋಡ್ಕೋಬೇಕು. ಅದು ಮಿಕ್ಸ್ ಮಾಡಿದ್ರೆ ಕೊಡ್ತಾರೆ, NPK ಅವೆಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಈ ತರ ಸ್ಪ್ರೇ ಮಾಡೋದ್ರಿಂದ ಅದು ನೀವ್ ಹೇಳ್ದಂಗೆ ಎಲೆಗಳ ಮೇಲೆ ಒಂಥರ ಫುಡ್ ನಾವೇ ಹೊರಗಡೆ ಕೊಡ್ತೀವಿ. ಗುರುಗಳೇ ಹೆಂಗೆ ಗೊತ್ತಾ, ನೀವು ಸ್ಪ್ರೇ ಮಾಡೋದು ಡೈರೆಕ್ಟ್ ರಕ್ತಕ್ಕೆ ಇಂಜೆಕ್ಟ್ ಮಾಡ್ದಂಗೆ ಬೇಗ ಕೆಲಸ ಮಾಡುತ್ತೆ. ಡೈರೆಕ್ಟ್ ನರ್ವ್ಗೆ ಇಂಜೆಕ್ಟ್ ಮಾಡ್ದಂಗೆ ಏನೋ ಗ್ಲೂಕೋಸ್ ಏನಾರು, ನೀವು ಬುಡುಕ್ ಕೊಡೋದು ಮಾತ್ರ ನುಂಗ್ದಂಗೆ, ಅದು ಹೊಟ್ಟೆಗೆ ಹೋಗಿ ಕರಗಿ ತಿರ್ಗಾ ಅದು ಅಲ್ಲಿಗೆ ಹೋಗಿ ಸ್ಟೊಮೆಕ್ ಹೋಗಿ ಅದು ಇದು ಕೆಲಸ ಲೇಟು. ಅದೇ ನೀವು ಸ್ಪ್ರೇ ಮಾಡೋದು ಈ ಡೈರೆಕ್ಟ್ ನರ್ವ್ಗೆ ಇಂಜೆಕ್ಟ್ ಮಾಡೋದಂಗೆ ಅಲ್ಲಿಂದಾನೇ ಕೆಲಸ ಶುರು ಆಗ್ಬಿಡ್ತದೆ, ಡೈರೆಕ್ಟ್ ರಕ್ತಕ್ಕೆ ಹೊಂಟೋಗುತ್ತೆ. ಇದು ಹೊಟ್ಟೆಯಿಂದ ಕರಗಿ ತಿರ್ಗಾ ಸ್ಮಾಲ್ ಇಂಟೆಸ್ಟೈನ್ ಹೋಗಿ ರಕ್ತಕ್ಕೆ ಹೋಗೋಷ್ಟ್ರಲ್ಲಿ ಸುಮಾರು ಟೈಮ್ ಹಿಡಿತದೆ. ಈ ಆಕಳು ಗೊಬ್ಬರ ಇದೆಯಲ್ಲ, ಅಂದ್ರೆ ನಾವು ಏನು ಡ್ರೈ ಆಗಿರೋದು ಕಾಂಪೋಸ್ಟ್, ಅದನ್ನ ನಾವು ನೀರಲ್ಲಿ ಇದನ್ನ ಮಾಡಿ ಫಿಲ್ಟರ್ ಮಾಡಿದ್ರೆ ಅದರಿಂದ ಬರುವಂತ ನೀರನ್ನ ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ಅನ್ಸುತ್ತಾ? ಅದು ಸುಟ್ಟೋಗುತ್ತೆ. ಖಂಡಿತ. ಈಗ ಏನ್ ಗೊತ್ತಾ, ಕೋಳಿ ಗೊಬ್ಬರ ಸ್ಪ್ರೇ ಮಾಡಬಾರ್ದು. ನೀವು ಯಾವ್ದಾದ್ರು ಒಂದು ರೇಷಿಯೋ ಇರುತ್ತೆ. ಈಗ ಏನ್ ಗೊತ್ತಾ, ನೀವು ಯಾವ್ದೇ ಗೊಬ್ಬರನ ಗುರುಗಳೇ ಹೆಂಗೆ ಗೊತ್ತಾ, ನಾವು ಏನ್ ಮಾಡ್ತೀವಿ, ತಗೊಂಡೋಗಿ ಗೊಬ್ಬರನ ಗೆಡ್ಡೆಗೆ ಸುರಿತೀವಿ, ಅದು ರಾಂಗ್ ಮೆಥಡ್. ನಾವೇನ್ ಮಾಡ್ಬೇಕು, ಒಂದು ತೊಟ್ಟಿ ತರ ಮಾಡ್ಕೊಂಡು ಅದು ಗೊಬ್ಬರನ ಶೇಖರಣೆ ಮಾಡಿ ಅದಕ್ಕೆ ನೀರ್ನ ಒಂದು ವಾರ ಅದಕ್ಕೆ ನೀರ್ ತುಂಬಾಕ್ದಾಗ ಅದರಲ್ಲಿರೋ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ನೀರ್ ಜೊತೆ ಮಿಕ್ಸ್ ಆಗುತ್ತೆ. ಸೊ ನೀರ್ ಜೊತೆ ಮಿಕ್ಸ್ ಆದಾಗ ಅದಕ್ಕೆ ಟ್ರೈಕೋಡರ್ಮಾನೋ ಇಲ್ಲ ಗಂಜಲನೋ ಸಗಲಿನೋ ಏನೋ ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ. ಈ ಗೊಬ್ಬರದಲ್ಲಿರೋದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ವೇಸ್ಟೇಜ್ ನ ಅಲ್ಲೇ ಉಳಿಸ್ಕೊಂಡು ಫಿಲ್ಟರ್ ಹಾಕಿ ನೀರನ್ನ ತಗೊಂಡು ಅದಕ್ಕೆ pH ಪೇಪರ್ ಅಂತ ಬರುತ್ತೆ. ಆ pH ಬಂದು ಅರೌಂಡ್ 6 ಇರೋ ತರ ಮೇಂಟೈನ್ ಮಾಡ್ಬೇಕು. ನೀವೇನಾದ್ರೂ 7 ಅಥವಾ 8 ಇತ್ತು ಅಂದ್ರೆ ಸುಟ್ಟೋಗುತ್ತೆ, ಅಥವಾ ಅಸಿಡಿಕ್ ಡೌನ್ ಇದ್ರೂ ಸುಟ್ಟೋಗುತ್ತೆ. ಹಂಗಾಗಿ ನೀವ್ ಏನ್ ಸೊಲ್ಯೂಷನ್ ಇರುತ್ತೆ, ಅದು ಏನು ಎರೆಜಲ ಆಗಿರ್ಬೋದು ಅಥವಾ ಗೊಬ್ಬರದ ಜಲ, ಅದು ಬಹಳ ಒಳ್ಳೇದದು. ಅದನ್ನ ನೀವು ಗೊಬ್ಬರನ 10 ಬುಟ್ಟಿ ಹಾಕೋ ಬದಲು ಅದು 1 ಲೀಟರ್ ಕೊಟ್ರೆ ಸಾಕು ಗುರುಗಳೇ. 10 ಬುಟ್ಟಿ ಗೊಬ್ಬರ ಸುರಿಯೋ ಬದಲು ಅದನ್ನ ಎರೆ ಜಲ ಅಥವಾ ಏನು ಗೊಬ್ಬರದ ಜಲ ಮಾಡಿರ್ತೀರಾ, ದನ ಕರುಗಳಿಲ್ಲ ಅಂದ್ರೆ ಬೇರೆ ಕಡೆಯಿಂದ ತರ್ತಿರಲ್ಲ ಗೊಬ್ಬರ, ಅದನ್ನೇ ಒಂದ್ ಕಡೆ ಶೇಖರಣೆ ಮಾಡಿ ಸಗಳಿ ಏನಿರುತ್ತದೆ ಅದನ್ನ ಒಂದ್ ವಾರ 10 ದಿನ ಏನ್ ಮಾಡಿ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಬೇವಿನ ಹಿಂಡಿ ಎಲ್ಲ ಹಾಕಿ ಬಿಟ್ಬಿಡಿ. ಅದೆಲ್ಲ ಚೆನ್ನಾಗಿ ನೀರ್ ಜೊತೆ ಕೊಳಿಬೇಕು. ಕೊಳ್ತಿರೋದನ್ನ ಒಂದ್ ಫಿಲ್ಟರ್ ಹಾಕೊಂಡು ಬಸ್ಕೊಂಡ್ರೆ ಒಳ್ಳೆ ಪ್ಯೂರ್ ಅದು ಗೊಬ್ಬರ. ಅದೆಲ್ಲ ಇದೆ ಗುರುಗಳೇ, ಇದೇ ತರ ಅವ್ರು ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಮಾಡ್ತಾರೆ. ಇದೆಲ್ಲ ಆಗದೆ ಇರೋದು ಅದು ಈಸಿ ಅಲ್ವಾ? ಅದು ಈಸಿ, ಬಟ್ ಆ ತರನ ಮಾಡ್ಕೋಬಹುದು. ಬಟ್ ನಮ್ದು ಏನಂದ್ರೆ, ಈಗ ಲೇಬರ್ ಕ್ವಾಂಟಿಟಿ ಇದೆ, ಹಸುಗಳಿದೆ, ಒಬ್ರು ಮಾಡ್ತಾರೆ ಅಂದ್ರೆ ಆ ತರ ಮಾಡ್ಕೊಬಿಟ್ರೆ ಬೆಸ್ಟ್ ಆಗಿ. ಯಾಕೆಂದ್ರೆ ಈಗ ನೋಡಿ, ಇದಾದ್ರೆ ಎರೆಜಲ ಆದ್ರೆ ಡ್ರಿಪ್ಪಲ್ಲಿ ಕೊಟ್ಬಿಡ್ಬೋದು. ವೆಂಚುರಿ ಮೀಟರ್ ಹಾಕೊಂಡ್ರೆ ಆ ವೆಂಚುರಿಗೆ ಒಂದು ಡ್ರಮ್ಮಲ್ಲಿ 200 ಲೀಟರ್ ಡ್ರಮ್ ಕಲೆಕ್ಟ್ ಮಾಡ್ಬಿಟ್ಟು ಡ್ರಿಪ್ಪಲ್ಲಿ ಕೊಟ್ಬಿಟ್ರೆ ಈಸಿ ಎಲ್ಲಾ ದಾರಗಳಿಗೂ ಹೊಂಟೋಗೋದು. ಅದೇ ಬುಟ್ಟಿಲ್ ಗೊಬ್ಬರ ಹಾಕಿಸ್ತೀನಿ ಅಂದ್ರೆ ಎಲ್ಲಾರನ್ನೂ ಕರೆಸ್ಬೇಕು, ಬುಡ ಬುಡ್ಸಪ್ಪ ಅನ್ಬೇಕು, ಇಲ್ಲೊಬ್ಬ ತುಂಬ ಕೊಡಕ್ಬೇಕು, ವರ್ಷಕ್ಬೇಕು, ಸುರಿಯಾಗಬೇಕು, ಈ ತರ ಆಗ್ಬಿಡುತ್ತೆ. ಹಂಗಾಗಿ ನಿಮ್ಗೆ ಏನಾಗುತ್ತೆ, ಅದು ಅಷ್ಟು ವರ್ತ್ ಆಗಲ್ಲ. ಈ ತರ ಮಾಡ್ಕೊಬಿಟ್ರೆ ಈಗ ಒಂದ್ ಕಡೆ ಎರೆಜಲ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದು ಗೊಬ್ಬರದ ಜಲನ, ಆ ಗೊಬ್ಬರ ಜಲಕ್ಕೆ ಒಂದು ಡ್ರಿಪ್ ಪೈಪ್ ಇಂದ ಕನೆಕ್ಷನ್ ಕೊಟ್ಬಿಟ್ಟು ವೆಂಚುರಿ ಮೀಟರ್ಗೆ
ಸೀದಾ ಆನ್ ಮಾಡ್ಬಿಟ್ರೆ ನೀವೇನು ರಿಸ್ಕೇ ತಗೊಳಂಗಿಲ್ಲ, ಸೀದಾ ಎಲ್ಲ ಹೋಗಿ ಗಿಡಕ್ಕೆ ಬಿದ್ದೋಗುತ್ತೆ. ಅದನ್ನ pH ಮೀಟರ್ ಚೆಕ್ ಮಾಡ್ಕೋಬೇಕು ಸರ್. ಅದು pH ಪೇಪರ್ ಹಾಕಿ ಅದ್ ನ್ಯೂಟ್ರಲ್ ಇದೆ ಅಂದಾಗ ನೀವು ಕೊಡಿ, ಏನು ರಿಸ್ಕ್ ಇಲ್ಲ. ಕೆಲವು ಇದೇ ಆಗ್ತಿರೋದು ಆರ್ಗ್ಯಾನಿಕ್ ಆಗ್ತದೆ ಸರ್, ಸುಟ್ಟಾಯ್ತು. ಯಾಕೆ? ಆರ್ಗ್ಯಾನಿಕ್ ಅಂಶ ಪವರ್ ಜಾಸ್ತಿ ಆಗಿದೆ. ನಾವು ನ್ಯಾಚುರಲ್ ಅಂದ್ಬಿಟ್ಟು ಹೆವಿ ಕುಡಿದ್ರೆ ಏನಾಗುತ್ತೆ ಹೇಳಿ, ಆಗ ನೀರು ಇದಾಗ್ಬಿಡುತ್ತೆ. ಹಾಗಾಗಿ ಅದನ್ನ pH ಅಲ್ಲಿ ಚೆಕ್ ಮಾಡ್ಕೊಂಡೇ ಕೊಡ್ಬೇಕು ನೀವು ಸೊಲ್ಯೂಷನ್. ಅದು ಯಾವ ಪ್ರಮಾಣದಲ್ಲಿ ಕೊಡಬೇಕು ಹೆಂಗೆ ಸರ್? ಎಷ್ಟಾರು ಕೊಡಿ ಒಳ್ಳೇದೇನೆ, ಬಟ್ ಅಂದ್ರೆ ಆವರೇಜ್ ಆಗಿ ನಿಮ್ಗೆ ಉಪಯೋಗ ಆಗೋ ತರ ಕೊಡಿ. ಯಾಕೆಂದ್ರೆ ಅಲ್ಲಿ ಹೆಂಗೆ ಗೊತ್ತಾ ಸರ್, ಒಂಥರ ಅಣುಬಾಂಬ್, ಆಟಮ್ ಬಾಂಬ್ ಇದ್ದಂಗೆ. ಅರ್ಥ ಆಯ್ತಾ? ಇದು ಎಲ್ಲಾ ಶಕ್ತಿಗಳನ್ನ ಒಟ್ಟುಗೂಡಿಸಿರ್ತೀವಿ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಹೆವಿ ಪವರ್ ಇರುತ್ತೆ. ಈಗ ಸಾಲಿಡ್ ಸ್ಟೇಟ್ಗೂ ಲಿಕ್ವಿಡ್ ಸ್ಟೇಟ್ಗೂ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಲಿಕ್ವಿಡ್ ಸ್ಟೇಟ್ ಅಲ್ಲಿ ನೀವು 10 ಬುಟ್ಟಿ ಹೇಳೋದ್ರಲ್ಲಿ 10 ಬುಟ್ಟಿದ್ದು 1 ಲೀಟರ್ ಇರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಪವರ್ ಜಾಸ್ತಿ ಇರೋದ್ರಿಂದ ಅರ್ಧ ಲೀಟ್ರು, ಅಥವಾ ಇದನ್ನು ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ನೀರ್ ಜೊತೆ ಮಿಕ್ಸ್ ಮಾಡ್ತಾರೆ. ಒಂದ್ 5 ಲೀಟರ್ ಈ ಜಲ ಸಿಗುತ್ತಲ್ಲ, 5 ಲೀಟರ್ ಜಲಕ್ಕೆ 200 ಲೀಟರ್ ನೀರ್ ಮಿಕ್ಸ್ ಮಾಡ್ತಾರೆ, ಆಗ ಸ್ಪ್ರೇ ಮಾಡ್ತಾರೆ. ಅದು ನಿಮ್ಗೆ ನ್ಯೂಟ್ರಲ್ ಆಗುತ್ತೆ. ಈ ತರ ಮಾಡ್ಕೋಬೇಕು. ಇಲ್ಲ ಗೆಡ್ಡೆ ಕುಡಿ ಆಗುತ್ತೆ. ರಾ ಮೆಟೀರಿಯಲ್ ಕೊಟ್ಟಂಗ ಅದು ಏನಾಗ್ಬಿಡುತ್ತೆ, ಡೈರೆಕ್ಟ್ ಸುಣ್ಣ ತಂದು ಸುರಿದಂಗ ಆಗ್ಬಿಡುತ್ತೆ. ಎಲೆ ಬಾಯಿಗಳಿಗೆ ಹಾಕತ್ತೀವಿ, ಸ್ವಲ್ಪ ಲೈಟ್ ಆಗಿ ಅದನ್ನ ಡಿಹೈಡ್ರೇಟ್ ಮಾಡಿ ಹಾಕೋಬೇಕು. ಇವೆಲ್ಲ ಮೆಥಡ್ಸ್ ಇದೆ. ಕೆಲವರು ಅಂದ್ರೆ ಆರ್ಗ್ಯಾನಿಕ್ ಅನ್ಬಿಟ್ಟು ಏನ್ ಬೇಕಂತ ಸುರಿದ್ ಬಿಡ್ತಾರೆ, ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಕೆಲವೊಬ್ರು ಕೇಳಿದೀನಿ ಮೀನಿಂದು ಕೂಡ ಏನೋ ಮಾಡ್ತಾರೆ, ಫಿಶ್ ಅಮೈನೋ ಆಸಿಡ್ ಅಂತ ಬರುತ್ತೆ. ಅದೇನಾಗುತ್ತೆ ಅಂದ್ರೆ ಈ ಹೊಸ ಮೀನುಗಳನ್ನ ತರಬೇಕು ಗುರುಗಳೇ, ತಂದ್ಬಿಟ್ಟು ಆ ಮೀನುಗಳನ್ನೇ, ಯಾವ ಮೀನು ಇಲ್ಲ ಡ್ರೈ ಮೀನಾದ್ರೂ ಆಗುತ್ತೆ. ಡ್ರೈ ಮೀನ್ ತಂದ್ರೆ ಇನ್ನೂ ಒಳ್ಳೇದು. ಯಾವ ಮೀನಾದ್ರೂ ಬದುಕಿರೋ ಮೀನಾಗ್ಲಿ ಸತ್ತೋಗಿರೋ ಮೀನಾಗ್ಲಿ, ಆ ಮೀನುಗಳನ್ನ ತಂದ್ಬಿಟ್ಟು ಕೊಳೆ ಹಾಕಬೇಕು. ಗಂಜಲ, ಬೆಲ್ಲ ಮತ್ತೆ ಫಿಶ್, ಇವ್ ಮೂರನ್ನು ಕೊಳೆ ಹಾಕಿದ್ರೆ ಅದೇನಾಗುತ್ತೆ, ಅದು ಫಿಶ್ ಅಲ್ಲಿರುವಂತ ಬಾಡಿಲಿರೋ ಆಸಿಡ್ಸ್, ಅಮೈನೋ ಆಸಿಡ್ಸ್ ಗ್ರೋತ್ಗೆ ಬಹಳ ಕಾಂಟ್ರಿಬ್ಯೂಟ್ ಮಾಡುತ್ತದೆ. ಅಮೈನೋ ಆಸಿಡ್ಸ್ ಏನ್ ಮಾಡುತ್ತೆ, ಬೆಲ್ಲ ಮತ್ತೆ ಸಗಳಿ ಮತ್ತೆ ಇದು ಗಂಜಲ ಜೊತೆಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇದು ಹೆಂಗೆ ಅಂದ್ರೆ ಗುರುಗಳೇ, ಬೂಸ್ಟರ್ ಇದು. ಇದು ಗಂಜಲ ಮತ್ತೆ ಇದೆಯಲ್ಲ ಸಗಳಿ, ಅದು ಬೂಸ್ಟರ್ ಇದ್ದಂಗೆ. ಇದೇನ್ ಮಾಡುತ್ತೆ, ಹೋಯ್ತಾರನ್ಗೆ ಹಿಂದೆ ಪೆಟ್ರೋಲ್ ಹಾಕ್ತಂಗೆ ಇನ್ನು ಸ್ಪೀಡ್ ಆಗಿ ಹೋಗುತ್ತೆ ಗಾಡಿ. ಅದೇ ತರ ಈ ಫಿಶ್ ಅಲ್ಲಿ ಏನಾಗಿರುತ್ತೆ, ನೀವು ನೀರ್ ಬಿಟ್ಟಾಗ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಆ ಮಲ್ಟಿಪ್ಲೈ ಆಗೋದಕ್ಕೆ ಬೂಸ್ಟರ್ ಇದು. ಇದಿನ್ನು ಡಬಲ್ ಸ್ಕೇಲ್ ಅಲ್ಲಿ ಮಲ್ಟಿಪ್ಲೈ ಆಗಿ ಏನಾಗುತ್ತೆ ನಿಮ್ಗೆ ಜಾಸ್ತಿ ಒಂದು 15 ದಿನ, 1-2 ವಾರ ಆಗ್ತಿದಂಗೆ ಒಳ್ಳೆ ಒಂದೊಂದು ಎಕರೆಗೆಲ್ಲ ಕೊಡ್ಬೇಕು. ಯೂರಿಯಾ DAP ಬಳಸಂಗಿಲ್ಲ ಗುರುಗಳು, ಇವತ್ತು ಎಲ್ಲ ನಾವೇ ಓನ್ ಆಗಿ DAP ಮಾಡ್ಕೋಬಹುದು. ಆ ತರ ಇದಿದೆ. ಯೂರಿಯಾ ಬಳಸಬಾರ್ದು ಅಂತಾನೆ ಒಂದು ಯೂರಿಯಾ DAP ಎಲ್ಲ ಬಳಸೋ ಅವಶ್ಯಕ ನೋಡಿ ಗುರುಗಳೇ. ಬೆಲ್ಲ, ಗಂಜಲ, ಸಗಣಿ, ಬೆಲ್ಲ, ಗಂಜಲ, ಸಗಳಿ, ಸುಣ್ಣ ಇಲ್ಲ. ಸುಣ್ಣ ಬೇಡ ಗುರುಗಳೇ. ಸುಣ್ಣ ಹಾಕಿದ್ರೆ ಕೆಲವು ಟೈಮಲ್ಲಿ ಖಾರಕ್ಕೆ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಹಾಗೆ ಸುಣ್ಣ ಹಾಕೋ ಅವಶ್ಯಕತೆ ಇಲ್ಲ. ಹಾಕ್ತೀನಿ ಅಂದ್ರೆ ನಿಮ್ದು ಯಾವ್ದಾರ ಹೊಲದ್ದು ಒಂದಿಡಿ ಮಣ್ಣು, ಅದ್ ಹಾಕ್ಬಿಟ್ಟು ನೀವೇನ್ ಮಾಡಿ, ಮೀನು, ಈ ಕೊಳ್ತೋಗಿರೋ ಮೀನು, ಹೋಗಿರೋ ಮೀನು, ವೇಸ್ಟ್ ಮೀನುಗಳೇನಿರ್ತದೆ ಎಷ್ಟಾರು ಹಾಕಿ ಗುರುಗಳೇ, 5-6 ಹಾಕ್ಬೇಕು. 200 ಲೀಟರ್ ಡ್ರಮ್ಗೆ ಒಂದು ಅರ್ಧ ಕೆಜಿ. ಎಷ್ಟು ದಿನ ತನಕ ಅದು ಬಿಡಬೇಕು? ಅದು ಬಾಯಿ ಕಟ್ಬಿಡ್ಬೇಕು. ಬಾಯಿ ಕಟ್ಬಿಟ್ಟು ಒಂದು 12 ದಿವಸ ಮಿನಿಮಮ್, 12ರಿಂದ 20 ದಿವಸ ಇಟ್ಕೊಂಡ್ರೆ ಗುರುಗಳೇ. ಯಾಕೆಂದ್ರೆ ಅದು ಏರಿಯೇಷನ್ ಆದ್ರೆ, ಏರ್ ಔಟ್ ಆದ್ರೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗಿ ಸ್ಮೆಲ್ ಬಂದ್ಬಿಡುತ್ತೆ. ಹಂಗಾಗಿ ಓನ್ಲಿ ಇರೋರು ಮಾತ್ರ ಅವಕಾಶ ಸಿಗ್ಬೇಕು, ಒಂದು ಕಂಟೈನರ್ ತರ. ಆ ತರ ಮಾಡಿದಾಗ ಫಿಶ್ ಅಮೈನೋ ಆಸಿಡ್ ರೆಡಿ ಆಗುತ್ತೆ, ಕೊಡ್ಬೋದು. ಮತ್ತೆ ಇದೇನು ಈ ಬಿಲ್ಪತ್ರ ಕಾಯಿ ಬರುತ್ತಲ್ಲ ಗುರುಗಳೇ, ಅದರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ಬಿಲ್ಪತ್ರ ಕಾಯಿ ಇರುತ್ತಲ್ಲ, ಅದನ್ನು ಅಷ್ಟೇ. ಈ ಬಿಲ್ಪತ್ರ ಕಾಯಿ ಜಜ್ಜಿ ಹಾಕ್ಬಿಡೋದು. ಒಂದು 5 ಕೆಜಿ 10 ಕೆಜಿ ಬಿಲ್ಪತ್ರ ಕಾಯಿ, ಮತ್ತೆ ಒಂದು 5 ಲೀಟರ್ ಗಂಜಲ, ಸ್ವಲ್ಪ ಒಂದು 5 ಕೆಜಿ ಸಗಳಿ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ರೆ, ಒಂದು 200 ಲೀಟರ್ ಡ್ರಮ್ಗೆ ತುಂಬಿಟ್ರೆ ಎಂತ ಒಳ್ಳೆ ಮೆಡಿಸಿನ್ ರೆಡಿ ಆಗುತ್ತೆ ಅಂದ್ರೆ ಅದ್ರ ಮುಂದೆ ಏನೂ ಇಲ್ಲ. ಅಷ್ಟು ಪವರ್ಫುಲ್ ಇದೆ ಬಿಲ್ಪತ್ರಕಾಯಿ. ಕೆಲವು ಮಜ್ಜಿಗೆ ಎಲ್ಲ ಯೂಸ್ ಮಾಡ್ತಾರಲ್ಲ, ಮಜ್ಜಿಗೆ ಯೂಸ್ ಮಾಡ್ಬೋದು. ಗಂಜ ಇಲ್ಲ ಅಂದ್ರೆ ಮಜ್ಜಿಗೆ ಯೂಸ್ ಮಾಡ್ತಾರೆ. ಬಟ್ ಗಂಜದಲ್ಲಿ ರಾ ಪವರ್ ಇರುತ್ತೆ. ಏಕೆ ಗೊತ್ತಾ, ಈ ಸ್ಮಾಲ್ ಇಂಟೆಸ್ಟೈನ್ ಇದ್ರಲ್ಲೆಲ್ಲ ಇರುತ್ತಲ್ಲ, ಸಗಳಿ ಮತ್ತೆ ಗಂಜದಲ್ಲಿ ಬಹಳ ಪವರ್ ಇರುತ್ತೆ. ಹಂಗಾಗಿ ಅದನ್ನ ಯೂಸ್ ಮಾಡ್ಬೋದು. ಬಿಲ್ಪತ್ರಕಾಯಿನೂ ಒಳ್ಳೆ ಇದು ಸೂಪರ್ ಆಗಿದೆ ಗುರುಗಳೇ, ಅದು ಒಳ್ಳೆ ಗ್ರೋತ್. ಏನ್ ಗೊತ್ತಾ, DAP ಅವೆಲ್ಲ 1000 ರೂಪಾಯಿ ಖರ್ಚು ಮಾಡ್ತೀವಲ್ಲ, ವೇಸ್ಟ್ ಅದು. ಈಗ ಏನ್ ಗೊತ್ತಾ, ಅಲ್ಲಿ ಅದೇನೋ ಸಾಲಿಡ್ ಫಾರ್ಮ್ ತಂದಿರ್ತಾನ, ಅದನ್ನ ನಮ್ಮ ಭೂಮಿಗೆ ಹಾಕೋಷ್ಟೊಳಗೆ ಎಲ್ಲ ಆವಿ ಆಗ್ಬಿಡುತ್ತೆ, ಸ್ಮೆಲ್ ಹೋಗುತ್ತೆ. ಆ ವೇಸ್ಟ್ ಗುರುಗಳೇ. ಇವತ್ತು ನಾವು ತಂದಿ ಬರೀ ಹಾಕ್ತಿವಷ್ಟೇ, ಗಿಡಕ್ಕೆ ಎಷ್ಟು ಸಿಕ್ತು ಅಂತ ನೋಡ್ತಾ ಇಲ್ಲ. ತಂದು ಸುರಿತೀನಿ 10 ಕೆಜಿನ 20 ಕೆಜಿನ, ಬಟ್ ಗಿಡಕ್ಕೆ ಎಷ್ಟು ಸಿಗ್ತಾ ಇದೆ ಯಾರು ಥಿಂಕ್ ಮಾಡ್ತಾ ಇಲ್ಲ. ನಮ್ ರೈತರು ನೋಡ್ತಾ ಇದ್ರ, ಮೊದ್ಲು ನಮ್ಮ ತಾತರ ಒಂದು ಮೂಟೆ ತಂದ್ರೆ ಗುರುಗಳೇ 1 ಎಕರೆ 2 ಎಕರೆಗೆ ಹಾಕೋರಂತೆ. ಇವತ್ತು ಅರ್ಧ ಎಕರೆಗೆ ಸಾಲ್ತಾ ಇಲ್ಲ. ಅದು ಹಾಕಿದ್ರೆ ರಿಸಲ್ಟ್ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಭೂಮಿ ಆತರ ಆಗ್ಬಿಟ್ಟಿದೆ. ನಾವೇನ್ ಮಾಡ್ಬೇಕು, ಈಗ ನೋಡಿ ಸೃಷ್ಟಿ, ಭೂಮಿ, ನಮ್ಮ ಜಗತ್ತಲ್ಲಿ, ನಮ್ಮ ಪ್ರಕೃತಿಲಿ ಎಲ್ಲ ನಮ್ಮ ಸುತ್ತಮುತ್ತನೇ ಇದೆ. ಅದನ್ನ ಕಾಂಬಿನೇಷನ್ ಮಿಕ್ಸ್ ಮಾಡ್ಬೇಕಾದ್ರೆ ಅಷ್ಟೇ. ನಮ್ ಭೂಮಿ ತಾಯಿ